ನಮಸ್ಕಾರ ಫ್ರೆಂಡ್ಸ್. ಈಗ ನೀವು ಅನಿಸ್ಕೊಳ್ತಿರ್ಬೋದು ಇವತ್ತು ಎಲ್ಲಿ ಇವರು ತಿರುಗ್ಲಿಕ್ಕೆ ಹೋಗ್ತಿದ್ದಾರೆ ಅಂತ. ನಾವಿವತ್ತು ತಿರುಗ್ಲಿಕ್ಕೆ ಹೋಗ್ತಿದ್ದೇವೆ ಮಲ್ಪೆ ಬೀಚಿಗೆ. ಪ್ಯಾರಾಸೈಲಿಂಗ್ ಮಾಡಬೇಕಂತ ಅವನಿಗೆ ಚೇತನಿಗೆ ಬೆಳಿಗ್ಗೆಯಿಂದ ಹುಚ್ಚಿಡಿದಿತ್ತು. ಎಂತ ಹಿಡಿದಿದ್ದು ಗೊತ್ತಿಲ್ಲ, ಆದರೂ ಈಗ ಹೋಗಿ ಪ್ಯಾರಾಸೈಲಿಂಗ್ ಮಾಡಿ ಬರುವ ಅಂತ ಜೀವನದಲ್ಲಿ ಒಂದ್ಸಲ ಆಯಿತು. ಈಗ ನಾವು ಹೊರಟಿದ್ದೇವೆ. ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಫ್ರೆಂಡ್ಸ್. ಹೇಗಂತಂದು ನೋಡಬೇಕು, ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಬಂದದ್ದು ಅಂದರೆ ಚೆಂದ ಆಯಿತು ಯೂಟ್ಯೂಬಲ್ಲಿ ವಿಡಿಯೋ ನೋಡುವಾಗ. ಹಾಗೆ ಈಗ ಹೋಗ್ತಿದ್ದೇವೆ ಮಲ್ಪೆ ಬೀಚಿಗೆ ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ. ನೋಡೋಣ ಮಲ್ಪೆಯಲ್ಲಿ ಸಿಗುವ. ಮಲ್ಪೆ ಬೀಚಿಗೆ ನೀವು ನೋಡ್ತಿರ್ಬೋದು. ಇಲ್ಲಿ ನಾವು ಬಂದದ್ದು ಎಂತಕ್ಕಂತ ಹೇಳಿದ್ರೆ, ನಾನು ಹೇಳಿದೆ ಪ್ಯಾರಾಗ್ಲೈಡಿಂಗ್, ಬಟ್ ಇಲ್ಲಿ ಪ್ಯಾರಾಶೂಟ್ ಕಾಣ್ತಿಲ್ಲ ಮಾರೆ. ಬಂದದ್ದು ಲಾಸ್ ಆಗಲಿಲ್ಲ. ಇದುಂಟು ಇದೆಲ್ಲ ಎಂತ ಇಲ್ಲ. ಎಷ್ಟು ನೋಡ್ತೇವೆ, ರೇಟ್ ನೋಡಿ ಹೋಗ್ತೇವೆ. ನಾನು ಮತ್ತೆ ಹೋಗ್ತಿದ್ದೇವೆ. ಈಗ ಹೆದ್ರಿಗಾಗ್ತದೆ, 150 ಕೊಟ್ಟು ಆದ್ರೆ ಸಹ ಹೆದ್ರಿಗಾಗ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ಇದು ನಾವು ಫ್ಲೋಟಿಂಗ್ ಬ್ರಿಡ್ಜ್ನ ಮೇಲೆ ಹೋಗ್ತಿದ್ದೇವೆ. ನೋಡ್ತಿರ್ಬೋದು, ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಬನ್ನಿ ಹೋಗೋಣ, ಮುಂದೆ ಮುಂದೆ ಹೋಗೋಣ. ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ವಿಘ್ನೇಶ್ ಇದ್ದೆ. ವಿಘ್ನೇಶ್ ಇಲ್ಲಿ ಬಾ. ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ನಿಮ್ಮ ಮೇಲ್ಮೇಲೆ ಹೋಗ್ತದೆ. ನಾನು ಗ್ಯಾರಂಟಿಗೆ ಇದು ಮಾಡಿ ಹೇಳಿದೆ ಇದು ಓಡ್ತಾರೆ. ಫ್ರೆಂಡ್ಸ್, ಇದು ನೋಡ್ತಿರ್ಬೋದು. ಇದಕ್ಕೆ ಎಂತ ಹೆಸರು ಸೀವಕ್ ಅಲ್ಲ ಮಾರ, ಇದಕ್ಕೆ ಎಂತದೊಂದು ಹೆಸರುಂಟು ಫ್ರೆಂಡ್ಸ್, ಹೆಸರು ಗೊತ್ತಿಲ್ಲ. ಈಗ ಹೋಗ್ತಿದ್ದೇವೆ ನೀರು ಫ್ಲೋಟಿಂಗ್ ಬ್ರಿಡ್ಜ್ ಇಲ್ಲಿ ಬೇಡಿದ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು, ಈಗ ಹೆದ್ರಿಗಾಗ್ತುಂಟು. ಇಲ್ಲೆಂತ ಆಗ್ತಿಲ್ಲ, ಸ್ವಲ್ಪ ಎದುರೋದು ಹೆದ್ರಿಗಾಗ್ಬೋದು. ನನಗೆ ಈಜ್ಲಿಕ್ಕೆ ಸಹ ಬರ್ತಿಲ್ಲ ಮಾರ. ನೋಡು, ಹೋಗೋಣ ಎದುರು ಹೋಗಿ ಒಂದು 4-5 ಫೋಟೋ ತೆಗಿಯುವ. ಅಷ್ಟೇ, ಜಾಸ್ತಿ ಇಲ್ಲ. 150 ರೂಪಾಯಿ ಒಂದು ಬಂದಾಗ ಫೋಟೋ ತೆಗಿಬೇಕು. ಫ್ರೆಂಡ್ಸ್, ನಾವು ಫೈನಲ್ ಆಗಿ ಬಂದು ನೀವು ನೋಡ್ತಿರ್ಬೋದು ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ. ಫಸ್ಟಿಗೆ ಬರೋಕೆ ಹೆದ್ರಿಗಾಯ್ತು, ಈಗ ಎಂತ ಆಗ್ತಿಲ್ಲ. ಇವಾಗ ನೋಡ್ಬೋದು ವಿಘ್ನೇಶ್ ಇಲ್ಲಿ ನೋಡ, ವಿಘ್ನೇಶ್ ಇದು ಜಾಕೆಟ್ ಎಲ್ಲ ಹಾಕಿದ್ರು. ನಮಗೆ ಫಸ್ಟಿಗೆ ಈಜ್ಲಿಕ್ಕೆ ಸಹ ಬರೋದಿಲ್ಲ. ಇವರು ಸೈಡ್ ಹೋಗಿ ಬರೋದಂತ ಹೇಳ್ತಿದ್ರು ಇಲ್ಲಿ. ಮತ್ತೆ ಇಲ್ಲಿ ಬಿದ್ದರೆ ಎಲ್ಲ ತುಂಬ ಕಷ್ಟ ಮಾರೆ. ಬಿದ್ದರೆ ಎಂತ ಮುಳುಗ್ಲಿಕ್ಕೆ ಆಗೋದಿಲ್ಲ, ಬಟ್ ಮೊಬೈಲ್ ನೀರಲ್ಲಿ ಬಿದ್ದರೆ ತುಂಬ ಕಷ್ಟ. ನೋಡ್ತಿರ್ಬೋದು, ಇಲ್ಲಿ ಇಬ್ರು ಗಾರ್ಡ್ಸ್ ಸಹ ಇದ್ದಾರೆ. ಏನಾದರೂ 3 ಜನ ಇದ್ರು ಏನಾದರೂ ನೋಡಲಿಕ್ಕೆ. ಮತ್ತೆ ಈಗ ಫುಲ್ ಎಂಜಾಯ್ಮೆಂಟ್ ಆಗ್ತುಂಟು. ಒಂದ್ಸತಿ ಬರೋಗ ಫಸ್ಟಿಗೆ ಹೆದ್ರಿಕೆ ಆಯಿತು, ಈಗ ಎಂತ ಹೆದ್ರಿಕೆ ಆಗ್ತಿಲ್ಲ ಅಷ್ಟು. ಒಳ್ಳೆ ಕಟ್ಟಿದ್ದಾರೆ. ಇಲ್ಲಿ ಒಂದ್ಸತಿ ಯಾರೋ ಒಬ್ಬ ಬಿದ್ದಿದ್ದು, ಯಾರು ರಘುಪತಿ ಬಿಟ್ಟು ಬಿದ್ದದ ಪ್ರಮೋದ್ ಮಾತ್ರ. ರಘುಪತಿ ಬಿಟ್ಟು ಒಂದ್ಸಲ ಬಿದ್ದಿದ್ದು ಇದ್ರಲ್ಲೇ ಬಿದ್ದದ್ದು. ಒಂದು ಕಡೆ ನೋಡ್ಬೋದು. ಗಮ್ಮದಿಗೆ ಹೇಳಿದ್ದು ಮಾರೆ. ಮತ್ತೆ ನೆಕ್ಸ್ಟ್ಗೆ ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಿದ್ದೇವೆ. ನೋಡುವ ಹೇಗಾಗ್ತದಂತ. ಅದು ಸ್ವಲ್ಪ ಮತ್ತೆ ಮಾಡುವಂತ. ನಾವೀಗ ಬಂದ ಸ್ವಲ್ಪ ಬಿಸಿಲು ಹೆಚ್ಚಾಯ್ತು, ಹಾಗಾಗಿ ಈಗ ಬಿಸಿಲಲ್ಲ, ಬಿಸಿಲು ಹೌದು. ನಾವೊಂದು ಫಸ್ಟಿಗೆ 4 ಜನ ಬರುವಂತಿದ್ದು, ಲಾಸ್ಟಿಗೆ 2 ಬಂದಿದ್ದೇವೆ. ಫ್ರೆಂಡ್ಸ್, ಈಗ ನಾವು ಹೋಗ್ತಿದ್ದೇವೆ ಪ್ಯಾರಾಗ್ಲೈಡಿಂಗ್ ಮಾಡ್ಲಿಕ್ಕೆ. 2 ಒಟ್ಟಿಗೆ ಹೋಗ್ತಿದ್ದೇವೆ. ಹೇಗಾಗ್ತದೆ ನೋಡ್ಬೇಕು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇವೆ. ತುಂಬ 1800 ರೂಪೀಸ್. ಬಟ್ ನಾವು ಒಂದ್ಸಲ ಟ್ರೈ ಮಾಡ್ತಿದ್ದೇವೆ. ತುಂಬ ಹೆದ್ರಿಕೆ ಆಗ್ತದೆ ಫ್ರೆಂಡ್ಸ್. ಈಗ ಜೋಶಲ್ಲಿದ್ದೆ ಮತ್ತು ಹಂಗೆ ಆಗ ಫುಲ್ ಗಡ 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 ಅಂತಿದ್ವಿ. ನೋಡು ಹೇಗೆ ಆಗ್ತದಂತ. ಈಗ ಬೋಟ್ ಬರ್ತದೆ ಕರ್ಕೊಂಡು ಹೋಗ್ಲಿಕ್ಕೆ. ವೇಟ್ ಮಾಡ್ತಿದ್ದೆ ಬೋಟಿಗೆ. ಫ್ರೆಂಡ್ಸ್, ಈಗ ನಾವೀಗ ಹೋಗ್ತಿದ್ದೇವೆ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ. ನಾನು ಮತ್ತು ಇಬ್ರು ಒಟ್ಟಿಗೆ ಹೋಗ್ಲಿಕ್ಕೆ. ಇದೆಯಾ ಕರೆಕ್ಟ್? ನಿಮ್ಮ ಅನುಭವ ಜೀವನದಲ್ಲಿ ಪ್ರಸ್ತುತ ಬಾರಿಗೆ ಮಾಡ್ತಿದ್ದೆ. ಅರೌಂಡ್ ಹೈಟ್ ಹೇಳಿದ್ರು 800 ಮೀಟರ್ ಅಷ್ಟು ಹೈಟ್ ಹೋಗ್ತದಂತ. 100 ಮೀಟರ್ ಅಂತ ನಿನ್ನದು ಹೈಟ್ 150 ಮೀಟರ್. ಮತ್ತೆ ಸರೌಂಡಿಂಗ್ 1000 ಎಷ್ಟು ಹೋಗ್ತದೆ ಅವನಿಗೆ ಕೂಡ ಗೊತ್ತಿಲ್ಲ, ಕರೆಕ್ಟ್ ಗೊತ್ತಿಲ್ಲ. ನೋಡಿ ಹೇಳುವ. ನಂಗಂತೂ ಇಲ್ಲಿಗಂತೂ ಸ್ವಲ್ಪ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಇದರದ್ದು ಲಾಕ್ ಸಿಸ್ಟಮ್ಸ್ ಇಲ್ಲ ಮಾರಿ. ಮತ್ತೆ 2 ಸಾಕಂತೆ. ನೋಡೋಣ ಎಂತ ಆಗ್ತದೆ ಅಂತ. ಈಗ ಹೋಗ್ತಿದ್ದೇವೆ ನಾವು ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ. ನಾನು ಮತ್ತು ವಿಘ್ನೇಶ್ ಇಬ್ಬರು ಹೋಗ್ತಿದ್ದೇವೆ. ಪ್ರೈಸ್ ಅರೌಂಡ್ 1800 ಆಯಿತು. ಅಂದರೆ ಒಬ್ಬೊಬ್ಬ ಹೋದರೆ 1000 ಅಂತೆ. ನಾವು ಇಬ್ಬರು ಒಟ್ಟಿಗೆ ಹೋಗ್ತೀವಿ, ಅದಕ್ಕೆ 1800 ಆಯಿತು. ಈಗ ಬೋಟ್ ಬರ್ತದಂತೆ. ವಾಕ್ ಮಾಡ್ತೇವೆ ಇವತ್ತು. ಈಗ ಫುಲ್ ಹೆದ್ರಿಗಾಗ್ತುಂಟು ಸ್ವಲ್ಪ, ಯಾಕಂತ ಹೇಳಿದರೆ ಫಸ್ಟ್ ಟೈಮ್ ಅಲ್ಲ ಹಾಗೆ. ಮತ್ತೆ ಏನಾಗ್ತದೆ ಅಂತ ನೋಡುವ. ಬೋಟ್ ಬರಲಿಲ್ಲ, ಬೋಟಿಗಾಗಿ ಕಾಯ್ತಿದ್ವಿ. ಆ ಬೋಟ್ ಬಂದಂತೆ ಈಗ ಹೋಗ್ತಿದ್ದೇವೆ ನಾನು ಮತ್ತು ವಿಘ್ನೇಶ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ಬೋದು ಬೀಚ್.
ಕಾಯ್ಲಿಗಂತೂ ನಮ್ಮದೇ ರಿಸ್ಕ್ ಅಂತೆ. ನೋಡೋಣ ಎಂತಕ್ಕಂತ. ಜೀವನದಲ್ಲಿ ಫಸ್ಟ್ ಟೈಮ್ ಪ್ಯಾರಾಸೈಲಿಂಗ್ ಮಾಡಿದ್ದೇವೆ. ಜೈ ಶ್ರೀರಾಮ್ ಅಂತ ಹೇಳಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ 1800 ಕೊಟ್ಟಿದ್ದೇವೆ. ಮರಳು ನಮಗೆ ಡಗ್ ಆಗ್ತಾ ಉಂಟು. ಬೇಕಿತ್ತ ಉಂಟು. ಚೇತನ್ ಅವರು ಇದ್ದಾರೆ ಈಗ. ಈಗ ಫುಲ್ ಹೆದ್ರಿಗೆ ಆಗ್ತಾ ಉಂಟು. ಫ್ರೆಂಡ್ಸ್ ಈಗ ಹೋಗ್ತಿದ್ದೇವೆ ನಾವು ಫ್ರೆಂಡ್ಸ್ ಈಗ ನಾನು ಮತ್ತೆ ದಿನೇಶ್ ಹೋಗ್ತಿದ್ದೇವೆ ಪ್ಯಾರಿಗೇಡ್ ಮಾಡಲಿಕ್ಕೆ. ಈಗ ಹೆದ್ರಿಗೆ ಆಗ್ತುಂಟು. ಸ್ವಲ್ಪ ಹೆದ್ರಿಗೆ ಆಗ್ತುಂಟು. ನೋಡೋಣ ಹೇಗೆ ಆಗ್ತದೆ ಅಂತ. ಕಡ್ಕ ಆಗ್ತುಂಟು ಬೋಟ್ ಎಲ್ಲ ಏನಾಗ್ತದೆ ಅಂತ ನೋಡೋಣ. ಎಸ್ ನಿಮ್ದು ಏನಾಗ್ತದೆ ಅಂತ ನೋಡುವ ಫ್ರೆಂಡ್ಸ್. ನಾವೀಗ ಹೋಗ್ತಿದ್ದೇವೆ ಪ್ಯಾರಿಗೇಡ್ ಮಾಡಲಿಕ್ಕೆ. ಸ್ವಲ್ಪ ಹೆದ್ರಿಗೆ ಸಾಕ್ತುಂಟು ಫ್ರೆಂಡ್ಸ್. ಇದು ಬೋಟ್ ನೀವು ನೋಡ್ತಿರ್ಬೋದು. ನಾವೀಗ ಹೋಗ್ತಿದ್ದೇವೆ.